ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇದು ಚಂದ್ರಶೇಖರ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ನನ್ನ ಹೆಸರು ಚಂದ್ರಶೇಖರ್. 1996ರಲ್ಲಿ ನನಗೆ ಶ್ರೀ ಅಮ್ಮ ಭಗವಾನರ ಪರಿಚಯವಾಯಿತು. ಅದಕ್ಕೂ ಮೊದಲು ನಮ್ಮ ಜೀವನದಲ್ಲಿ ಅತ್ಯಂತ ಕಠಿಣ ಸಮಯವನ್ನು ಅನುಭವಿಸುತ್ತಿದ್ದೆವು. ತೆಲಂಗಾಣದಲ್ಲಿ ಇದಕ್ಕೆ ಬೇರೆ ಹೆಸರಿದೆ, ಆದರೆ ಇಂಗ್ಲಿಷ್ನಲ್ಲಿ ಇದನ್ನು ವಾಮಾಚಾರ ಅಥವಾ ವಿಚ್ ಕ್ರಾಫ್ಟ್ ಎಂದೇ ಕರೆಯುತ್ತಾರೆ. ಸಾಯಬೇಕೆನ್ನುವ ಭಾವನೆ ಎಲ್ಲರ ಮನಸ್ಸಿನಲ್ಲಿಯೂ ಇತ್ತು. ವಿಜ್ಞಾನವನ್ನು ನಂಬುತ್ತಿದ್ದ ನಾನು ಇದನ್ನು ನಂಬಿರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಬಟ್ಟೆಗಳಿಗೆ ತಾನಾಗಿಯೇ ಬೆಂಕಿ ಹತ್ತಿಕೊಳ್ಳುತ್ತಿದ್ದ ದೃಶ್ಯವನ್ನು ಕಂಡಾಗ ನಂಬದೇ ವಿಧಿ ಇರಲಿಲ್ಲ. ಅನ್ನ ಮಾಡುತ್ತಿದ್ದಾಗ ಮನೆಯಲ್ಲೆಲ್ಲ ದುರ್ವಾಸನೆ ಹೊರಹೊಮ್ಮುತ್ತಿತ್ತು ಮತ್ತು ಅದು ಇಡೀ ಮನೆಯನ್ನೇ ಆವರಿಸುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಮನೆ ಬಾಗಿಲಿನಲ್ಲಿ ಕೊಳೆತಿದ್ದ ಮಾಂಸದ ತುಂಡುಗಳು ಕಾಣಿಸುತ್ತಿದ್ದುವು. ಗೋಡೆಯಿಂದ ರಕ್ತ ಜಿನುಗುತ್ತಿತ್ತು. ಜನರು ಊಟಕ್ಕೆ ಕುಳಿತುಕೊಂಡಾಗ ತಟ್ಟೆಗಳಲ್ಲಿ ಮಲ ಮತ್ತು ಪಕ್ಷಿಗಳ ಗರಿಗಳು ಕಾಣಿಸುತ್ತಿದ್ದವು. ಅನಾರೋಗ್ಯ, ದುಃಖ ಮತ್ತು ಸಾಯುವ ಆಲೋಚನೆ ಎಲ್ಲರ ಮನಸ್ಸಿನಲ್ಲಿತ್ತು. ತೆಲಂಗಾಣದಲ್ಲಿ ಇದನ್ನು ಬೇರೆ ಹೆಸರಿನಿಂದ ಕರೆದರೂ ಇಂಗ್ಲಿಷ್ನಲ್ಲಿ ಇದನ್ನು ವಿಚ್ ಕ್ರಾಫ್ಟ್ ಎಂದು ಕರೆಯುತ್ತಾರೆ. ಇದು ಯಾವುದೇ ಚಲನಚಿತ್ರದ ದೃಶ್ಯವಲ್ಲ. ಈ ಎಲ್ಲ ವಿಚಿತ್ರ ಘಟನೆಗಳು ನನ್ನ ಮನೆಯಲ್ಲಿಯೇ, ನನ್ನ ಕಣ್ಣ ಮುಂದೆಯೇ ನಡೆಯುತ್ತಿದ್ದವು. ನಾನು ದೇವರನ್ನು ಅಥವಾ ಯಾವುದೇ ಅಲೌಕಿಕ ಶಕ್ತಿಯನ್ನು ನಂಬುತ್ತಿರಲಿಲ್ಲ. ನಮ್ಮ ಸಮಸ್ಯೆಗಳ ಅರಿವಿದ್ದ ನಮ್ಮ ಪ್ರೀತಿಯ ಸ್ನೇಹಿತನೊಬ್ಬ ಒಮ್ಮೆ ನನ್ನ ಕಚೇರಿಗೆ ಬಂದು ಋಷಿಯಂತೆ ಕಾಣುವ ಒಬ್ಬ ವ್ಯಕ್ತಿಯ ಛಾಯಾಚಿತ್ರವನ್ನು ತೋರಿಸಿದನು. ಇವರು ಶ್ರೀ ಭಗವಾನ್, ಲೆಕ್ಕವಿಲ್ಲದಷ್ಟು ಪವಾಡಗಳ ಮೂಲವಾದ ಅವತಾರ ಪುರುಷ ಎಂದು ಅವನು ಹೇಳಿದನು. ನಮ್ಮ ಕುಟುಂಬವನ್ನು ಕಾಡುತ್ತಿರುವ ಈ ಕೆಟ್ಟ ಶಕ್ತಿಯಿಂದ ರಕ್ಷಣೆ ನೀಡುವಂತೆ ಶ್ರೀ ಭಗವಾನರನ್ನು ಪ್ರಾರ್ಥಿಸು ಎಂದು ಅವನು ನನಗೆ ಸೂಚಿಸಿದನು. ಅವನ ಮಾತು ಕೇಳಿ ನನ್ನಲ್ಲಿ ಇದ್ದ ಸಂದೇಹವಾದಿ ನಗುತ್ತಾ ಅದನ್ನು ತಳ್ಳಿಹಾಕಿ, ಈಗಾಗಲೇ ಒಂದು ರಹಸ್ಯವನ್ನು ಪರಿಹರಿಸಬೇಕಿದೆ, ಇನ್ನೊಂದು ರಹಸ್ಯ ನನಗೆ ಬೇಕಿಲ್ಲ ಎಂದು ಹೇಳಿದೆ. ನನ್ನ ನಿರಾಕರಣೆಯಿಂದ ಧೃತಿಗೆಡದ ಆ ಸ್ನೇಹಿತ ಹೆಚ್ಚು ಕೇಳುಗಳಾದ ನನ್ನ ಹೆಂಡತಿಯ ಬಳಿಗೆ ಹೋದನು. ಮರುದಿನ ಮುಂಜಾನೆ ಸ್ನಾನ ಮಾಡಿದ ಮೇಲೆ ನನ್ನ ಹೆಂಡತಿ ಶ್ರೀ ಭಗವಾನರ ಚಿಕ್ಕ ಫೋಟೋವನ್ನು ಪೂಜಾ ಮಂಟಪದಲ್ಲಿ ಇರಿಸಿ ಪ್ರಾರ್ಥಿಸುತ್ತಾ, ನಾನು ಅನೇಕ ದೇವತೆಗಳನ್ನು ಪೂಜಿಸಿದ್ದೇನೆ ಎಂದು ಹೇಳಿದಳು. ಇನ್ನು ನಿನ್ನನ್ನು ಪೂಜಿಸಲು ಅಭ್ಯಂತರವಿಲ್ಲ. ನೀನು ಯಾರೇ ಆಗಿರು, ದಯವಿಟ್ಟು ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ರಕ್ಷಿಸು, ಸಹಾಯ ಮಾಡು ಎಂದು ಭಕ್ತಿಯಿಂದ ಬೇಡಿಕೊಂಡಳು. ಅವಳು ಮೂಲಮಂತ್ರವನ್ನು 21 ಬಾರಿ ಜಪಿಸಿದಳು. ಕಣ್ಣು ಮುಚ್ಚಿದರೂ ಅವಳ ಸುತ್ತಲೂ ನಡೆಯುತ್ತಿದ್ದುದನ್ನು ಸ್ಪಷ್ಟವಾಗಿ ನೋಡಲು ಅವಳಿಗೆ ಸಾಧ್ಯವಾಗುತ್ತಿತ್ತು. ಅವಳು ನೋಡುತ್ತಿದ್ದಂತೆ ಶ್ರೀಮೂರ್ತಿಯಿಂದ ಶ್ರೀ ಭಗವಾನರು ಹೊರಬಂದು ಗಾತ್ರದಲ್ಲಿ ವೃದ್ಧಿಸತೊಡಗಿದರು. ಅವರದ್ದು ಲೆಕ್ಕವಿಲ್ಲದಷ್ಟು ತೋಳುಗಳನ್ನು ಹೊಂದಿದ ಬೃಹತ್ ರೂಪವಾಗಿತ್ತು. ಒಂದು ಕ್ಷಣದಲ್ಲಿ ಶ್ರೀ ಭಗವಾನರ ದೇಹದಿಂದ ದೈವಿಕ ಬೆಳಕೊಂದು ಹೊರಬಂದು ತನ್ನ ದೇಹವನ್ನು ಪ್ರವೇಶಿಸಿದ್ದನ್ನು ನನ್ನ ಹೆಂಡತಿ ನೋಡಿದಳು. ನಂತರದ ದಿನಗಳು ನನಗೆ ಹಿಂದೆಂದಿಗಿಂತಲೂ ಹೆಚ್ಚು ನಂಬಲ ಸಾಧ್ಯವಾಗಿತ್ತು. ನಮ್ಮ ಮನೆಯು ಸುವಾಸನೆಯಿಂದ ತುಂಬಿ ಹೋಯಿತು. ಪ್ರಾರ್ಥಿಸಿದ ಎಲ್ಲರಿಗೂ ಅವರ ರೋಗ ಗುಣವಾಯಿತು. ವರ್ಷಗಳಿಂದ ನಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಸಂಕಷ್ಟಗಳು ಇದ್ದಕ್ಕಿದ್ದಂತೆ ಮಾಯವಾಯಿತು. ಜನರು ನನಗೆ ನೀಡಬೇಕಾಗಿದ್ದ ಹಣವನ್ನು ತಾವೇ ಹಿಂತಿರುಗಿಸಲು ಪ್ರಾರಂಭಿಸಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಭಯ, ಹಿಂಸೆ ಮತ್ತು ದ್ವೇಷ ನಮ್ಮ ಬದುಕಿನಿಂದ ಒಮ್ಮೆಲೆ ಹೊರಟು ಹೋಯಿತು. ಕೋರ್ಸ್ಗಳಲ್ಲಿ ಭಾಗವಹಿಸಿ ಪ್ರತಿದಿನ ಧರ್ಮದ ಬೋಧನೆಗಳನ್ನು ಮತ್ತು ಜ್ಞಾನವನ್ನು ಅನುಸರಿಸುತ್ತಾ ನಾವು ಸಂತೋಷದ, ಸಂತೃಪ್ತಿಯ ಹಾಗೂ ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಿದ್ದೇವೆ. ಶ್ರೀ ಅಮ್ಮ ಭಗವಾನರು ಈಗ ನಮ್ಮ ಕುಟುಂಬದ ಸದಸ್ಯರಾಗಿದ್ದಾರೆ. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಅವರ ಉಪಸ್ಥಿತಿ ಮತ್ತು ರಕ್ಷಣೆಯನ್ನು ಅನುಭವಿಸುವುದರಿಂದ ನಾನು ಬಹಳ ರೋಮಾಂಚನಗೊಂಡಿದ್ದೇನೆ. ನನ್ನ ಗತವು ಒಂದು ದುಸ್ವಪ್ನವಾಗಿತ್ತು, ನನ್ನ ವರ್ತಮಾನವು ಒಂದು ದೈವಿಕ ಪವಾಡವಾಗಿದೆ. ನಮ್ಮ ಜೀವನದಲ್ಲಿ ಅಪಾರ ಅನುಗ್ರಹವನ್ನು ತಂದ ಶ್ರೀ ಅಮ್ಮ ಭಗವಾನರಿಗೆ ಅನಂತ ಕೋಟಿ ಪ್ರಣಾಮಗಳು ಮತ್ತು ಅಪಾರ ಕೃತಜ್ಞತೆಗಳು.